ಅಲ್ಲಿ ಸಂಜೆ ಟೀಮ್ ಇಂಡಿಯಾ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂಜೆ 5 ಗಂಟೆಗೆ ತೆರೆದ ಬಸ್ನಲ್ಲಿ ವಿಶ್ವ ವಿಜೇತರ ಮೆರವಣಿಗೆಯನ್ನು ಮಾಡಲಾಗುತ್ತೆ. ನಾರಿಮನ್ ಪಾಯಿಂಟ್ನಿಂದ ವಾಂಖೇಡೆ ಸ್ಟೇಡಿಯಂನವರೆಗೂ ಕೂಡ ಬೃಹತ್ ಮೆರವಣಿಗೆ ಇರುತ್ತೆ. 2 ಕಿಲೋಮೀಟರ್ ಸಾಗಲಿದೆ ಟೀಮ್ ಇಂಡಿಯಾ ವಿಜಯ ಯಾತ್ರೆ. ಸಂಜೆ 7 ಗಂಟೆಗೆ BCCI ಕಚೇರಿ ಆವರಣದಲ್ಲಿ ಟೀಮ್ ಇಂಡಿಯಾದ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಸಂಜೆ 4 ಗಂಟೆಯಿಂದ ಕ್ರಿಕೆಟ್ ಫ್ಯಾನ್ಸ್ಗೆ ಸ್ಟೇಡಿಯಂ ಓಪನ್ ಆಗುತ್ತೆ. ವಿಜಯ ಯಾತ್ರೆಗೆ ಸಜ್ಜಾಗಿದೆ ವಿಶೇಷ ತೆರೆದ ಬಸ್. ಇದೇ ಬಸ್ನಲ್ಲಿಯೇ ಅಷ್ಟೂ ಜನ ಆಟಗಾರರು ಇರ್ತಾರೆ. ರಾಹುಲ್ ದ್ರಾವಿಡ್ ಅವರು ಇರ್ತಾರೆ. ಜೊತೆಗೆ ಆ ಕಪ್ ಇರುತ್ತೆ, ವಿಶ್ವಕಪ್ ಇರುತ್ತೆ. ಅದರ ಜೊತೆಗೆ ಒಂದು ಬೃಹತ್ ಮೆರವಣಿಗೆ. 13 ವರ್ಷಗಳ ಬಳಿಕ ಈ ಕಪ್ನ ಬರವನ್ನು ನೀಗಿಸಿದೆ ರೋಹಿತ್ ಪಡೆ. ಹಾಗಾಗಿ ಅದನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ, ಅವಿಸ್ಮರಣೀಯ ದಿನವಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ, ಆ ಕ್ಷಣಗಳನ್ನು ವಿಜೃಂಭಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗ ದೆಹಲಿಯಲ್ಲಿ ಅವರ ಪ್ರೋಗ್ರಾಮ್ಗಳೆಲ್ಲವೂ ಕೂಡ ಬಹುತೇಕ ಮುಗಿದಂತೆ ಕಾಣಿಸ್ತಾ ಇದೆ. ಮೋದಿ ಭೇಟಿ ಬಳಿಕ ಮುಂಬೈಗೆ ತೆರಳುತ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ. ಅಲ್ಲಿ ಯಾವ ರೀತಿ ಇದೆ ಸಿದ್ಧತೆ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ದಿನವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ? ಖಂಡಿತವಾಗ್ಲೂ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂಥದ್ದು ದೇಶದ ಜನರಲ್ಲಿ. ಮತ್ತೆ ಆ ಬರ್ತಿರುವಂಥ ಆಟಗಾರರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಶೇಷವಾಗಿ ತಯಾರಾಗಿರುವಂಥದ್ದು. ಈಗಾಗಲೇ ದೆಹಲಿಯಲ್ಲಿ ಕೂಡ ನಾವು ಬೆಳಗ್ಗೆ ನೋಡಿದ್ವಿ ಯಾವ ರೀತಿಯಾದಂಥ ಕ್ರೇಜ್ ಇತ್ತು ಅನ್ನುವಂಥದ್ದನ್ನು. ಬೆಳಗ್ಗೆ 6 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು, ಕ್ರಿಕೆಟ್ ಅಭಿಮಾನಿಗಳು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಅವರನ್ನು ಸ್ವಾಗತಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಈಗ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾದರು. ಈಗ ಟೀಮ್ ಇಂಡಿಯಾ ಆಟಗಾರರು ಮುಂಬೈಗೆ ತೆರಳುತ್ತಾ ಇದ್ದಾರೆ. ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಅವರು ಮುಂಬೈಯನ್ನು ತಲುಪುವಂತ ನಿರೀಕ್ಷೆಗಳಿದ್ದಾವೆ. ಅದಾದ ಬಳಿಕ ಮುಂಬೈನಲ್ಲಿರುವಂತಹ ನಾರಿಮನ್ ಪಾಯಿಂಟ್ ಇಂದ ವಾಂಖೇಡೆ ಸ್ಟೇಡಿಯಂ ವರೆಗೂ ಕೂಡ ಸುಮಾರು 2 ಕಿಲೋಮೀಟರ್ಗಳ ಒಂದು ರೋಡ್ ಶೋ ಕೂಡ ನಡೆಯುತ್ತೆ. ಅದಕ್ಕಾಗಿ ಒಂದು ವಿಶೇಷವಾದಂತಹ ತೆರೆದ ವಾಹನವನ್ನು ಕೂಡ ಸಿದ್ಧಪಡಿಸಿರುವಂತದ್ದು. ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಮತ್ತೆ ಕೋಚ್ ಎಲ್ಲ ಪ್ರಮುಖ ವ್ಯಕ್ತಿಗಳು ಕೂಡ ಆ ಬಸ್ನಲ್ಲಿ ಇರ್ತಾರೆ. ಎಲ್ಲ ಕಡೆ ಅಲ್ಲೆಲ್ಲ ಈಗ ಅಭಿಮಾನಿಗಳು ಸೇರ್ಲಿಕ್ಕೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಈ ಒಂದು ವಾಂಖೇಡೆ ಸ್ಟೇಡಿಯಂ ಅಲ್ಲೂ ಕೂಡ ಜನರಿಗೆ ಮುಕ್ತವಾದಂತಹ ಪ್ರವೇಶವನ್ನು ಕೂಡ ಕೊಡಲಾಗಿದೆ. ಎಲ್ಲರೂ ಕೂಡ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಬೇಕು, ವಿಜಯೋತ್ಸವದಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಉದ್ದೇಶ BCCI ಇದು. ಹೀಗಾಗಿ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಅದ್ದೂರಿ ಮೆರವಣಿಗೆಯ ಬಳಿಕ ಸಂಜೆ ಆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಇಟ್ಕೊಳ್ಳಲಾಗಿದೆ. ಅಲ್ಲಿ ಟೀಮ್ ಇಂಡಿಯಾ ಆಟಗಾರರು BCCIಗೆ ಈ ಒಂದು T20 ವಿಶ್ವಕಪ್ ಅನ್ನ ಹಸ್ತಾಂತರ ಮಾಡ್ತಾರೆ. ಅದಾದ ಬಳಿಕ ಸನ್ಮಾನ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಅಲ್ಲಿಗೆ T20 ವಿಶ್ವಕಪ್ ನ ಒಂದು ವಿಜಯೋತ್ಸವ ಏನಿದೆ ಅಲ್ಲಿಗೆ ಅದ್ದೂರಿ ತೆರೆ ಬೀಳುವಂತ ಸಾಧ್ಯತೆಗಳಿದ್ದಾವೆ. ಓಕೆ, ಥ್ಯಾಂಕ್ ಯು.